ಹಲೋ. ಹ್ಮ್ ನಮಸ್ತೆ ಅಣ್ಣ. ಹ್ಮ್ ನಾವ್ ಇದೇ ಈ ಈ ಡೇಟ್ ಅಲ್ಲಿ ಬೆಂಗಳೂರಲ್ಲಿ ಹ್ಮ್ ನಾವೊಂದು ಸ್ಲೋಗನ್ ಕೂಗ್ತಾ ಇದೀರಣ್ಣ. ಹ್ಮ್ ಬಾರೋ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಅಂತ. ಹ್ಮ್ ಎಲ್ಲಿ ಅಂತ ಗೊತ್ತಣ್ಣ? ಹ್ಮ್ ನಾವು ಇದ್ರಲ್ಲಿ ಮಡಿವಾಳ ಸ್ಟೇಷನ್ ಅಲ್ಲಿ ಹ್ಮ್ ಒಂದು ಅದೇ ಮರದ್ದು ದೇವರಾಜ್ ಅವ್ರನ್ನೆಲ್ಲ ಇದ್ ಮಾಡಿದಾಗ ಹ್ಮ್ ನಾವು ರೋಡಲ್ಲಿ ಕೂತ್ಕೊಂಡು ಕೂಗ್ತಾ ಇದ್ವಿ. ಹಾ ಕರೆಕ್ಟ್ ಅಣ್ಣ? ಹಾ ಅವಾಗ ಅದೇ ಇದೇ 2 ವರ್ಷದ ಕೆಳಗಡೆ ಅನ್ಸುತ್ತೆ ಅಣ್ಣ. ಹ್ಮ್ ಸೇಮ್ 2 ವರ್ಷದ ಕೆಳಗಡೆ ಇದೇ ಡೇಟ್ ಅಲ್ಲಿ ಅನ್ಸುತ್ತೆ. ಹ್ಮ್ ಅವಾಗ ನೀವು ಹ್ಮ್ ಅಲ್ಲಿ ಅದೇ ಇದ್ರ ಹತ್ರ ಕುತ್ಕೊಂಡಿದ್ರಿ, ಒಂದು ಅದೇ ನಮ್ದು ಫ್ಲಾಗ್ ಕೆಳಗಡೆ ಹ್ಮ್ ಫ್ಲಾಗ್ ಕೆಳಗಡೆ ಕುತ್ಕೊಂಡಿದ್ದಾಗ ಹ್ಮ್ ಅಲ್ಲೇ ನೀವು ಅದೇ ಆ ಶಿವಲಿಂಗ ಇಟ್ಕೊಂಡೆ ಸ್ಲೋಗನ್ ಕೂಗ್ತಿದ್ರಿ. ಹ್ಮ್ ಅದಾದ್ಮೇಲೆ ಇವ್ರುಗಳೆಲ್ಲ ಇನ್ನು ಬೇರೆ ತರದ್ದು ನಾವು ಸ್ವಲ್ಪ ಜನ ಸೇರಿದಾಗ ಹ್ಮ್ ಅವಾಗ ನೀವೊಂದು ಅದೇ ಹಿಂಗ್ ಕೊಟ್ಟಿದ್ರಿ, ಒಂದು ಮೆಸೇಜ್ ಕೊಟ್ಟಿದ್ರಿ, ನೀವು ಈ ಜಾಗಕ್ಕೆ ಬಂದ್ ಸೇರಿ ಇದನ್ನ ಸ್ವಲ್ಪ ನಾವು ಕೇಳೋಣ ಅಂತ ಮಾಡಿದ್ರಿ. ಅವಾಗ ನಾವು ಒಂದ್ ಕಡೆಯಿಂದ ಬಂದಿದ್ರಿ. ಹ್ಮ್ ಅದ್ರಲ್ಲಿ ನಮ್ಗೆ ನನ್ನ ಅದೃಷ್ಟ ಇನ್ನೂ ಚೆನ್ನಾಗಿದೆ. ಹೆಂಗಂತ ಹೇಳೋಣ, ಹ್ಮ್ ಲಾಸ್ಟ್ ಅಲ್ಲಿ ನಾವೆಲ್ಲ ಆದ್ಮೇಲೆ ಹ್ಮ್ ನನಗೆ ಎಲ್ಲಾರು ಹೇಳ್ತಾರೆ ನಿಮ್ ಹತ್ರ ಮಾತಾಡೋದು ಅದಣ್ಣ, ನಮ್ಗೆ ಮಾತಾಡೋದು ಪುಣ್ಯ ಅಣ್ಣ ನಮ್ಗೆ. ಅದಕ್ಕೆ ನಾವು ಸ್ವಲ್ಪ ಲಕ್ಕಿ ಫೆಲೋ. ಹೆಂಗೆ ಅಂದ್ರೆ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ತಿಂಡಿಗೆಲ್ಲ ಅರೇಂಜ್ಮೆಂಟ್ ಮಾಡಿದೆ. ಹ್ಮ್ ತಿಂಡಿಗೆಲ್ಲ ಅರೇಂಜ್ಮೆಂಟ್ ಮಾಡಿದಾಗ ನೀವು ಒಂದ್ ಕಡೆ ಕುತ್ಕೊಂಡು ಅದೇ ನಾವು ಆ ಗಣಪತಿ ಕೆಳಗಡೆ ಹಾ ಅಲ್ಲಿ ಕುತ್ಕೊಂಡು ತಿಂದಾಗ ಹ್ಮ್ ನನಗೆ ಅದು ಅವಾಗವಾಗ ನನ್ನನ್ನು ನಾನೇ ಸಮಾಧಾನ ಮಾಡ್ಕೊಂತೀನಿ. ಏನಕ್ಕೆ ನಾನು ಒಂದ್ ಸ್ವಲ್ಪ ಲಕ್ಕಿ ಫೆಲೋ ಅಂತ. ಹ್ಮ್ ಅವಾಗ ನಾನು ಅವಾಗ ಇಡ್ಲಿ ಎಲ್ಲ ತಂದು ನಿಮ್ಗೆ ಕೊಟ್ಟಾಗ ನೀವ್ ಹೇಳಿದ್ರಿ, ಇವ್ನಿಗೆ 500 ರೂಪಾಯಿ ಕೊಡ್ರೋ ಅಂತ ಹೇಳಿದ್ರಿ. ಜ್ಞಾಪನ ಇದೆಯಣ್ಣ ಮಾತು? ಹ್ಮ್ ಹ್ಮ್ ಅಣ್ಣ ಜ್ಞಾಪನ ಇದೆಯಾ ಮಾತು? ಹಾ ಹಾ ಅದ ನಾನೇ ಅಣ್ಣ, ಮುನಿರಾಜು ಅಂತ. 2 ಸಲ ಮಾತಾಡಿದೀನಿ ನಿಮ್ಗೆ. ಬಟ್ 500 ನೀವು ರೂಪಾಯಿ ಯಾರು ಕೊಡ್ಲಿಲ್ಲಲ್ಲ ನಿಂಗೆ? ಇಲ್ಲ ನೀವು ಕೊಡಕ್ ಬಂದ್ರೆ ಯಾರು ಬಂದ್ರು, ನಾನು ತಗೊಂಡಿಲ್ಲ ಅದನ್ನ. ಇವಾಗ ನಿಂದು ಗೂಗಲ್ ಪೇ ಹಾಕು, ನಾನು ಹಾಕ್ತೀನಿ. ನಾವು ಏಯ್, ನೋಡಿದ್ರಾ ಇವಾಗ ಎಲ್ಲಿಂದ ತರ್ತೀಯ ನೀನು ದುಡ್ಡು? ಯಾವ್ದು ಯಾರಿಗೋಸ್ಕರ ದುಡ್ಡು? ನೀವ್ ಹೇಳಿದಿರಾ ಹ್ಮ್ ಹಣವಿಲ್ಲದ ಹಣ ಬಯಸದ ಅಂತ. ಹ್ಮ್ ನೀವ್ ಈ ತರ ಮಾಡಿದಾಗ ಮತ್ತೆ ತಿರ್ಗಾ ಯಾಕೆ ನಾನು ಹಣ ಬಳಸ್ದೆ? ಹಣ ಯಾಕೋ ಬಳಸ್ದೆ? ಯಾವ್ದಕ್ ಬಳಸ್ತೆ ನಾನು? ತಿಂಡಿಗೆ. ಹಂಗನ್ಬಿಟ್ಟು ಹೋಟ್ಲ್ ಅವ್ರ ಹತ್ರ ಸುಮ್ನೆ ಇಸ್ಕೊಂಬರಕ್ಕಾಗತ್ತಾ? ಅದಕ್ಕೆ ನಿನಗೇನ ಸಂಬಂಧ? ನಾವು ಮಾಡ್ಕೋತೀವಿ. ನಾವು ಅದ್ರಲ್ಲೊಬ್ರು, ನಮ್ಗಿಲ್ವಾ ಅದಕ್ಕೆ? ಏಯ್, ಸುಮ್ನೆ ಗೂಗಲ್ ಪೇ ಹಾಕು. ಇಲ್ಲ ನೀವು ಗೂಗಲ್ ಪೇ ಹಾಕಿದ್ರೆ ಮಾಡಿ, ಅದೆಲ್ಲ ಅದು ಇದಕ್ಕೆ ಅಲ್ಲ ಕೊನೆ ಆಗುತ್ತೆ, ಅದು ಆಮೇಲೆ ಕತೆ. ಅದೆಲ್ಲ ಮಾಡ್ಬೇಡಿ. ಸರಿ, ಅದು ಪಕ್ಕಕ್ಕೆ ಇರೋಣ. ಆರೋಗ್ಯ ಚೆನ್ನಾಗಿದೆನಾ? ನೋಡ, ಇವನು ಸಾಲವಿಲ್ಲದೆ ಬದುಕಬೇಕು ಅಂತಿದ್ದಾನೆ. ನಿನ್ನ 500 ರೂಪಾಯಿ ಹಾಕ್ಬಿಡ್ತೀನಿ. ಅದಕ್ಕೊಂದು ಅಲ್ಲಲ್ಲ, ಇಂಟ್ರೆಸ್ಟ್ ಸೇರಿಸಿ ಒಂದು 200 ರೂಪಾಯಿ ಎಕ್ಸ್ಟ್ರಾ ಹಾಕ್ತೀನಿ. ನನಗೆ ನಿನ್ ಋಣ ಬೇಡ ಕಣಲೇ. ನೋಡಿದ್ರಾ? ಒಳ್ಳೆ ಮರ್ಯಾದೆ ಮಾಡಿದ್ರಿ. ಯಾಕೋ? ಅಲ್ಲ, ಮರ್ಯಾದೆ ಮಾಡಿದ್ರಿ, ಒಳ್ಳೆ ಮರ್ಯಾದೆ ಮಾಡಿದ್ರಿ. ನಾನು ಸುಮ್ನೆ ಇದ್ದೀರಾ ಸೊರಗಿರೋದು ನಿಮ್ಗೆ ಫೋನ್ ಮಾಡಕ್ಕಿಂತ ಮುಂಚೆ. ಏಯ್ ಬೇಡಪ್ಪ, ಇದೇ ಕೇಳಿ ಹೊಡ್ಸ್ಕೊಳ್ಳೋದಂದ್ರೆ ಇದೇನೆ. ನೀನು ಕಲ್ತ್ಕೋಬೇಕು ಬಂಗಾರು. ನೀನು ಯಾವ ವಿಚಾರದಲ್ಲಣ್ಣ? ನೀನು ಇವಾಗ ಚಿಕ್ಕವ್ರ ಹತ್ರ ಹಣ ಖರ್ಚು ಮಾಡಿಸ್ಬಾರ್ದು. ನಿಮ್ಗೆ ನಾನ್ ಖರ್ಚು ಮಾಡ್ಬೇಕು, ನನಗ್ ನೀವ್ ಮಾಡ್ಬಾರ್ದಪ್ಪ. ಇಲ್ಲ ನಾನು ನಿಮ್ಗೋಸ್ಕರ ಮಾಡ್ಲಿಲ್ಲ. ಆಮೇಲೆ ನಿಮ್ಗೆ ಇದಕ್ಕೋಸ್ಕರ ನಮ್ಗೋಸ್ಕರ ನೀವೆಲ್ಲ ನಿಮ್ ಪರ್ಸನಲ್ ಕೆಲ್ಸಕ್ಕೆ ಬಂದಿದ್ದಲ್ಲಿ ನಮ್ಮ ಹತ್ರ ದಡ್ಡನ್ ಮಕ್ಳು ಎಬ್ಬರ್ಸಕ್ ತಾನೇ ಬಂದಿದ್ ನೀವು. ನಾವಿನ್ನೂ ಅಲ್ಲೇ ಕೊಚ್ಚಲ್ಲೇ ಬಿದ್ದಿದೀವಿ. ದೊಡ್ಡ ನನ್ನ ಮಕ್ಳು ಹಂಗ ಅನ್ಬಾರ್ದಪ್ಪ, ಕೆಟ್ಟ ಮಾತದು. ಸರಿ, ತಪ್ಪಾಯ್ತು. ಸರಿ ಅಣ್ಣ, ಇಷ್ಟೇ ಅಣ್ಣ. ನಿಮ್ಗೆ ಆರೋಗ್ಯ ಕೇಳೋಣ ಅಂತ ಮಾಡ್ದೆ. ಸರಿ ನೋಡು, ಅದೇ ಬಾರೋ ಸಿಎಂ ಅಮ್ಮ ಅಕ್ಕ ಬೇಕಂತೆ ಅಂದೆ. ಅವನು ಬರ್ಲಿಲ್ಲ ಸಿಎಂ. ಹೌದಣ್ಣ. ಅದೇ ಸಿಎಂ ಇವತ್ತು ಅಶ್ಲೀಲ ವಿಡಿಯೋ ಭಯದಲ್ಲಿ ತೊಳಲಾಡ್ತಾ ಇದ್ದಾನಂತೆ. ಅಂದ್ರೆ ಸಿಎಂನೇ ಹೆಣ್ಣ ಶೋಷಕ ಆದ್ರೆ ಇನ್ನು ಸಾಮಾನ್ಯ ಅಧಿಕಾರಿಗಳು ಏನ್ ಮಾಡ್ತಾರೆ? ಅಮ್ಮ ಅಕ್ಕ ಬೈತಾರಲ್ವಾ? ಅದಕ್ಕೆ ನಿನ್ನೆ ಲೈವ್ ಮಾಡಿದ್ದು. ನೀವೆಲ್ಲ ಯುವಕರು ದಿನ ಪಬ್ಲಿಕ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬಿಟ್ಟು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಫ್ರೀ ಇದ್ದಾಗ. ಆವಾಗ ಅವ್ರು ನಿಮ್ಮ ಎದುರುಗಡೆ ತಪ್ಪು ಮಾಡಕ್ಕಾಗದೆ ವಿಲ ಒದ್ದಾಡಿ ತಪ್ಪುಗಳು ಕಡಿಮೆ ಆಗುತ್ತೆ, ಶಮನ ಆಗುತ್ತೆ. ಸತ್ಯವಾದ ಮಾತಾಡ. ನೋಡಿದ್ಯಾ ಲೈವ್? ನಿನ್ನೆ ನೋಡ್ದೆ ಅಣ್ಣ. ನಿನ್ನೆ ನೋಡ್ಬಿಟ್ಟು ರಾತ್ರಿ ಎಲ್ಲ ಅದಿರ್ದೇ ಒಂಥಳ ತಳಮಳ. ಸರಿ, ಅದಕ್ಕೆ ಇವತ್ತು ಏನು ನೀವು ಮಾಡಬಾರ್ದು. ನಿಮಗ್ ಫೋನು ಈಗ ಒಂಥರ ಮನ್ಸಿಗೆ ಕೇಳಲ್ಲ. ಏನಾರು ಒಂದ್ ತೊಳಲಾಟ ಇದ್ದೇ ಇರುತ್ತಲ್ಲ, ನಿಮ್ಗೆ ಗೊತ್ತಲ್ಲ ಅದು. ಸರಿ ಅಣ್ಣ. ತುಂಬಾ ಖುಷಿ ಆಯ್ತು ಮುನ್ರಾಜ. ಏನು ಕಣ ನಿನ್ನ ಹತ್ರ ಮಾತಾಡಿದ್ದು? ನಾನು ಹೇಳ್ತಿಲ್ಲ, ನೀವು ಬೇರೆ ನಿಮ್ ಫೋನ್ ಎತ್ತಿದ್ರೆ ನನ್ಗೆ ಅದಕ್ಕಿಂತ 2ರಷ್ಟು ಇದು
ಆಯ್ತಪ್ಪ, ದಯವಿಟ್ಟು ಗೂಗಲ್ ಪೇ ನಂಬರ್ ಹಾಕು. ಇದೇ ನಂಬರಾ ಅಣ್ಣ? ನೀನ್ ಹಂಗೆ ಲೈನ್ ಅಲ್ಲಿ ಇರೋ, ಈಗ ಹಾಕ್ಬಿಡ್ತೀನಿ ನೋಡು. ಇಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ ಇರಿ ಅಣ್ಣ. ದುಡ್ಡು ಅದ್ರ ಪಕ್ಕಕ್ಕೆ ಇಟ್ಬಿಡಿ. ನಾನು ಹೇಳಿದ್ದಪ್ಪ, ಇದ್ ಮಾಡಿ ಅದ್ ಬಿಟ್ಬಿಡಿ, ಅದು ದುಡ್ಡು ಬಿಟ್ಬಿಡಿ. ಸಾಲ ಎಷ್ಟಿದೆ ಹೇಳು ನಿನ್ಗೆ? ಯಾವ್ದು ನಿನಗೆ ಸಾಲ ಎಷ್ಟು? ಕರೆಕ್ಟ್ 10,000 ರೂಪಾಯಿ ಇದೆ. ಅದು ಈ ಭಾನುವಾರದಲ್ಲಿ ತೀರೋಗುತ್ತೆ. ಸಾಲ ಇರೋರ ಹತ್ರ ನಾವು ದುಡ್ಡು ಇಲ್ಲ, ನಾನು ಅದೇ ಹೇಳ್ತಿಲ್ಲ. ಈ ಭಾನುವಾರ ತೀರೋಗುತ್ತದು. ಅದು ಯಾವ್ದೋ ಬೇರೆದ್ ತಗೊಂಡಿದೆ ಅಷ್ಟೇ. ಅದೇನು ಮಾಡ್ಲೇಬೇಕಂತ ಇಂಟೆಂಟ್ ಇಂದಿಲ್ಲ. ಅದು ಯಾವ್ದೋ ಬೇರೆ. ಟಿಫನ್ ಖರ್ಚು ಎಷ್ಟಾಯ್ತು? ಎಷ್ಟಣ್ಣ? 320 ರೂಪಾಯಿನ 330 ರೂಪಾಯಿ ಆಗಿದ್ದೆ ಅಷ್ಟೇ. ಆಯ್ತು, 500 ರೂಪಾಯಿ ಹಾಕಿದ್ರೆ ಸರಿ ಹೋಗುತ್ತೆ, ಕೊಡಿಲಿ. ಇಲ್ಲ, ನೀವು ಅದನ್ನ ಬಿಟ್ಬಿಡಿ, ಅದನ್ನ ಆ ಟಾಪಿಕ್ ಬಿಟ್ಬಿಡಿ. ನನ್ಗೆ ಬೇರೆ ಏನಾದ್ರು ಹೇಳಿ. ಅದನ್ನ ಬೇಕಾದ್ರೆ ನಿಮ್ಮ ಹತ್ರ ನಾನು ಯಾವ್ದಾದ್ರು ಬಂದು ಅವಾಗ ಕೇಳಿ ಇಸ್ಕೊಂತೀನಿ. ಫೋನಲ್ಲೆಲ್ಲ ಬೇಡ. ಅವತ್ ನನ್ ಫೋನಲ್ಲಿ ನಿಮ್ಗೆ ಕೊಡ್ತೀರ ಅಂತ ನಾನು ಏನ್ ಮಾಡ್ದ ಅವತ್ತು. ಆ ಪರಿಸ್ಥಿತಿ ಹಂಗಿತ್ತು, ಅದೇನೋ ಆಯ್ತು. ಆಯ್ತಪ್ಪ, ನೀವೆಲ್ಲ ಚೆನ್ನಾಗಿರ್ರು. ನಿಮ್ಮ ಆಶೀರ್ವಾದ ಇರ್ಬೇಕಣ್ಣ ನನ್ಗೆ. ನಿನ್ನೆ ಇದೇ 4 ವರ್ಷದ ಕೆಳಗಡೆಯಿಂದ ನನ್ನ ಅದೇನು ಇವಾಗ ಅವೆಲ್ಲ ಒಂದ್ ಶಬ್ದ ಬಂತಲ್ಲ, ತಿಕ್ಕಲ್ ಆತರ ರೋಡ್ ಒಂಥರ ತಿಕ್ಕಲ್ ತರ ಆಡ್ತಾ ಇದ್ದೆ ನಾನು. ಅದು ಯಾವ ಊರು ಇದು ನಿಮ್ದು? ಒಂದ್ ಲೈವ್ ನೋಡ್ದೆ. ಅದಾದ್ಮೇಲೆ ಅದು ಪದಗಳಿಲ್ಲ ಅದಕ್ಕೆ ಮಾತಾಡಕ್ಕೆ. ಸರಿ, ನನ್ಗೆ ಇನ್ನೊಂದು ಅಣ್ಣ, ಈ ಡೇಟ್ ಹೆಂಗ್ ಕ್ಲಾಶ್ ಆಯ್ತಾ ಗೊತ್ತಣ್ಣ? ಮೊನ್ನೆ ನಿಮ್ ಮಗು ಇದು ತತ್ತರಕ್ಕ ಆ ಯಮ್ಮ ಇದೇ ಡೇಟ್ಗೆ ಒಂದು ನಾವ್ ಇದ್ರಿಗೆ ಅಹೋಬಿಲಕ್ಕೆ ಡೇಟ್ ಮಾಡಿತ್ತು. ಅದೇ ನನ್ಗೆ ಅವತ್ ಅದನ್ ಮಾಡಿದಾಗ ನಂಗೂ ಹೇಳಿದೆ, ನಾನು ಇದಕ್ಕೆಲ್ಲ ಬರ್ತೀನಿ, ಇದನ್ನೆಲ್ಲ ನಾನು ನನ್ಗೆ ಸ್ವಲ್ಪ ಇದು ಫೋನಲ್ಲೆಲ್ಲ ನನ್ಗೆ ಇದೆಲ್ಲ ಮಾಡಕ್ ಬರಲ್ಲ. ನೀನ್ ಯಾವ್ದಾರು ನನ್ಗೆ ತಿಳಿಸಿದ್ರೆ ಆ ಇದ್ರಲ್ಲಿ ನನ್ಗೆ ದುಡ್ಡು ಹಾಕೋದು, ಆಮೇಲೆ ಇದ್ರಿಗೆ ಯಾವಾಗ ಬರ್ತೀನಿ, ನನ್ ಗಾಡಿ ಬುಕ್ ಮಾಡೋದು ಇದೆಲ್ಲ ಮಾಡು, ನಾನು ಇದ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಮಗು ಹೇಳ್ತು, ಇಲ್ಲ ಅಣ್ಣ ಈ ತರ ಮಾಡ್ಬೇಕಿಂತದ್ದು ಇದೇ ತಿಂಗಳ ಮುಂದಕ್ಕೆ ಹೋಯ್ತದು ಅಂತ ಹೇಳ್ತು. ಆವಾಗ ನಾನ್ ಹೇಳ್ದೆ, ಅಮ್ಮ ನಾನು ಇದೇ 2 ವರ್ಷದ ಕೆಳಗಡೆ ನಿಮ್ ತಂದೆ ಜೊತೆ ಇಲ್ಲಿ ಬೆಂಗಳೂರಲ್ಲಿ ಒಂದ್ಸಲ ಈ ತರ ಎಲ್ಲ ನಾವು ಇದ್ ಮಾಡಿದ್ರಿ, ಅದೇ ಡೇಟಿಗೆ ನಿನ್ ಯಾತ್ರೆ ಇದ್ ಮಾಡಿದ್ಯಾ, ಇದೊಂಥರ ಹೇಳ್ದಿರೋಂತ ಇದು ಅಂತ ಹೇಳಿದ್ದೆ ಆ ಮಗುಗೆ. ಆಮೇಲೆ ಅದ್ ಹೆಂಗ ಮುಂದಕ್ಕೆ ಹೋಯ್ತು. ಅದೇನಕ್ಕಂತ ಪಾಪ ಅದಕ್ಕೂ ನಮಗೂ ಗೊತ್ತಾಗಿಲ್ಲ. ನೋಡೋಣ ಅದ್ ಯಾವಾಗ ಆಗತ್ತಾಗದ ಆಗ್ಲಿ. ಅಣ್ಣ ಒಂದೇ ನಿಮಿಷ ಅಣ್ಣ, ನೀವ್ ಮೊನ್ನೆ ಇದ್ರಿಗೆ ಹೋಗಿದ್ರಲ್ಲ ಶಿವಗಂಗೆಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋಣ. ಮಾತಾಡಿದೀನಿ ಅದ್ರಲ್ಲೇ. ಅದು ನಾನು ಅದ್ರಲ್ಲಿ ನನ್ಗೇನು ಚಿಕ್ಕದಾಗಿ ಸಿಕ್ತು ವಿಡಿಯೋ, ದೊಡ್ಡದಾಗಿ ಏನ್ ಸಿಕ್ಕಿಲ್ಲ ಅಣ್ಣ. ಸಿಕ್ಕತ್ತೆ ನೋಡು, ಅವ್ರ ಹತ್ರದಲ್ಲಿ ಹೋಗಿ ನೋಡು. ಹೌದಾ? ಹೆಂಗಿತ್ತಣ್ಣ ಎಕ್ಸ್ಪೀರಿಯನ್ಸ್? ಅದ ಚೆನ್ನಾಗಿತ್ತು. ಸ್ವಲ್ಪ ನಿನ್ ಬಾಯಿಂದ ಕೇಳೋಣ ಅಂತ ಆಸೆ, ನಂಗೆ ಇನ್ನೇನಿಲ್ಲ. ಹೋಗಲ್ಲ ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿನ್ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಣ್ಣ. ನಿನ್ಗೆ ಇನ್ನೊಂದು ಹೆಸರು ಇಟ್ಟಿದ್ದೀನಿ ಅಣ್ಣ ನಾನು, ಆನೆ ಪಾದ. ಆನೆ ಪಾದ ಯಾಕೆ? ಅದ್ ಒಂದ್ಸಲ ಮಾತಾಡಿದ್ರಲ್ಲ ನಾವು ನೀವು ಅದ್ರ ಬಗ್ಗೆ. ಏನಂತ? ಆನೆ ಪಾದ ಅಂದ್ರೆ ಏನಕ್ಕೆ ಅಂದ್ರೆ, ಅದೇ ನೀವೇ ಹೇಳ್ತಿರ್ತೀರಾ, ಈ ಆನೆಗಳ್ದೆಲ್ಲ ತುಂಬಾ ಸೂಕ್ಷ್ಮದ ಜೀವನ, ಆಮೇಲೆ ಅದ್ರ ಲೈಫ್ ಸ್ಟೈಲ್ ತುಂಬಾ ಸೂಕ್ಷ್ಮ, ಪ್ರಾಣಿಗಳಲ್ಲೇ ಶ್ರೇಷ್ಠವಾದದ್ದು, ಆಮೇಲೆ ತುಂಬಾ ಅತಿ ದೀರ್ಘಕಾಲ ಬಾಳಂತ ಪ್ರಾಣಿ ಅಂತ ನೀವೇ ಹೇಳಿದಿರ. ಕರೆಕ್ಟ್ ಅಣ್ಣ? ಹೇಳಿದಿರ ಒಂದ್ ಇದ್ರಲ್ಲಿ. ಸೊ ಹಂಗೆ ನಿಮ್ಮ ಶೂ ಹಾಕೊಂಡ ಇದ್ರೆ ನಿಮ್ ಪಾದ ಪೂರ್ತಿ ಹಂಗೆ ನಮಸ್ಕಾರ ಮಾಡ್ಬೇಕಂತ ಒಂದು ಆಸೆ ಯಾವತ್ತಾರು ಈಡೇರ್ಲಿ. ಅದಕ್ಕೆ ನಿಮ್ ಆನೆ ಪಾದ ಅಂತ ನಾನು ಕರಿತೀನಿ ಅವಾಗ ಅವಾಗ. ಆಯ್ತು ಇಡಪ್ಪ. ಸರಿ ಅಣ್ಣ, ಸರಿ.